ತನ್ನ ಆಕರ್ಷಕವಾದ ಬಣ್ಣದಿಂದ ಅದ್ಭುತವಾದ ರುಚಿಯಿಂದ ಹಣ್ಣುಗಳ ರಾಜ ಅನ್ಸ್ಕೊಂಡಿರೋ ಮಾವಿನ ಹಣ್ಣಿನ ಸೀಸನ್ ಈಗ ಬಂದೇ ಬಿಟ್ಟಿದೆ. ರುಚಿಯಾದ ಈ ಹಣ್ಣನ್ನ ತಿನ್ನೋದಲ್ದೆ ನಾವು ಎಷ್ಟೊಂದು ವೆರೈಟಿ ಅಡುಗೆಯನ್ನ ಈ ಹಣ್ಣಿಂದ ಮಾಡಬಹುದು. ಪ್ರತಿ ವರ್ಷ ಬೇಸಿಗೆಯಲ್ಲಿ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ 2 ತಿಂಗಳ ನಮಗೆ ತಿನ್ನೋಕ್ ಸಿಗತ್ತೆ. ಈಗಂತೂ ಈ ಹಣ್ಣಿಂದೆ ಕಾರ್ಬಾರು. ಮಧುರವಾದ ರುಚಿಯ ಈ ಹಣ್ಣನ್ನ ಯಾರಾದ್ರೂ ಇಷ್ಟಪಡದೆ ಹೋಗಿರೋಕೆ ಸಾಧ್ಯ ಇದೆಯಾ ಹೇಳಿ? ಎಲ್ರಿಗೂ ನಮಸ್ಕಾರ. ನಾನು ಪ್ರತಿಭಾ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. JP ನಗರ ದುರ್ಗಾ ಪರಮೇಶ್ವರಿ ಗ್ರೌಂಡಲ್ಲಿ ಹಲಸು ಮತ್ತು ಮಾವಿನ ಉತ್ಸವ ನಡೀತಾ ಇದೆ. ಮೇ 6ರಿಂದ ಮೇ 10 ತನಕ ಈ ಉತ್ಸವ ಇರುತ್ತೆ. ನೋಡಿ ಎಷ್ಟೊಂದು ದೊಡ್ಡ ಲೀಸ್ಟ್ ಇದೆ ಅಂತ. ಮ್ಯಾಂಗೋ ಜಾಮೂನ್, ಹಲಸಿನಕಾಯಿ ಜಾಮೂನ್, ಹಲಸಿನಕಾಯಿ ವಡೆ, ದೋಸೆ, ಹಲಸಿನಕಾಯಿ ಕರಿ, ಪೂರಿ ಮತ್ತು ಶ್ರೀಕರ್ಣಿ, ಮ್ಯಾಂಗೋ ಸ್ಯಾಂಡ್ವಿಚ್, ಮ್ಯಾಂಗೋ ಪಾಪಡ್ ಮಸಾಲ, ಮ್ಯಾಂಗೋ ಶಾವಿಗೆ ಬಾತ್, ಹಲಸಿನಕಾಯಿ ಕಬಾಬ್, ವೈಟ್ ರೈಸ್ ವಿತ್ ಮ್ಯಾಂಗೋ ರಸಮ್, ಮ್ಯಾಂಗೋ ಹೋಳಿಗೆ, ಹಲಸಿನಕಾಯಿ ಹೋಳಿಗೆ, ಅಕ್ಕಿ ರೊಟ್ಟಿ ಮತ್ತು ಹಲಸಿನಕಾಯಿ ಸಾರು, ರಾಗಿ ರೊಟ್ಟಿ ಮತ್ತು ಹಲಸಿನಕಾಯಿ ಸಾರು. ಒಟ್ಟು 43 ಐಟಮ್ಸ್ ಸಿಗುತ್ತೆ ಇಲ್ಲಿ ತಿನ್ನೋಕೆ. ಸ್ಪಾರ್ಕ್ ಇವೆಂಟ್ಸ್ ಅವರು ನಡೆಸ್ತಾ ಇರೋ ಮಾವು ಮತ್ತು ಹಲಸಿನ ಉತ್ಸವದಲ್ಲಿ ಮೊದಲು ನಾವು ಫುಡ್ ಅನ್ನ ಟೇಸ್ಟ್ ಮಾಡೋಣ ಬನ್ನಿ. ಮಾವು ಮತ್ತೆ ಹಲಸಿಂದ ಮಾಡಿರೋ 43 ವೆರೈಟಿ ತಿಂಡಿಗಳು ಅಂದ್ರೆ ಏನು ಕಡಿಮೆನಾ? ಅದರಲ್ಲಿ ನಾವು ಒಂದು ಸ್ವಲ್ಪನಾದ್ರೂ ಟ್ರೈ ಮಾಡೋಣ ಅಂತ ಹೋದೆ. ಮ್ಯಾಂಗೋ ಕೇಸರಿ ಬಾತ್ ತಿಂತಾ ಇದ್ದೀನಿ. ಹೇಗಿದೆ ಮೇಡಮ್? ಟೇಸ್ಟ್ ಹೇಗಿದೆ? ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಇದು ಬಿಸಿಬೇಳೆ ಬಾತ್ ಮೇಡಮ್, ಜಾಕ್ ಫ್ರೂಟ್ ಇಂದ ಮಾಡಿರೋದು. ಟೇಸ್ಟ್ ಮಾಡಿ. ಜಾಕ್ ಫ್ರೂಟ್ ಬಿಸಿಬೇಳೆ ಬಾತ್ ಅಂತ ಇದು. ನಾನು ಫಸ್ಟ್ ಟೈಮ್ ಜಾಕ್ ಫ್ರೂಟ್ ಕೇಸರಿ ಬಾತ್ ಟೇಸ್ಟ್ ಮಾಡಿ. ಟೇಸ್ಟ್ ಇದೆ ಮೇಡಮ್, ತುಂಬಾ ಚೆನ್ನಾಗಿದೆ. ನೀವು ಮ್ಯಾಂಗೋ ಮತ್ತು ಹಲಸಿನ ಉತ್ಸವದಲ್ಲಿ ಜಾಕ್ ಫ್ರೂಟ್ ಕೇಸರಿ ಬಾತು ಹಾಗೆ ಮ್ಯಾಂಗೋ ಕೇಸರಿ ಬಾತ್ ಅನ್ನು ಟೇಸ್ಟ್ ಮಾಡಿ. ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿದೆ. ಮ್ಯಾಂಗೋ ಪಾನಿಪುರಿ ಟೇಸ್ಟ್ ಮಾಡೋಣ. ಈ ಉತ್ಸವದಲ್ಲಿ ನಾನು ಟೇಸ್ಟ್ ಮಾಡಿದ್ದು ಮ್ಯಾಂಗೋ ಕೇಸರಿ ಬಾತ್, ಜಾಕ್ ಫ್ರೂಟ್ ಕೇಸರಿ ಬಾತ್, ಜಾಕ್ ಫ್ರೂಟ್ ಬಿಸಿಬೇಳೆ ಬಾತ್, ಮ್ಯಾಂಗೋ ಚಾಟ್ಸ್, ಮ್ಯಾಂಗೋ ಐಸ್ ಕ್ರೀಮ್ ಎಲ್ಲನೂ ಚೆನ್ನಾಗಿತ್ತು. ತುಂಬ ಇಷ್ಟ ಆಗಿದ್ದು ಮ್ಯಾಂಗೋ ಐಸ್ ಕ್ರೀಮ್. ಈಗ ಮಾವಿನ ಹಣ್ಣಿನ ಕಡೆಗೆ ಹೋಗೋಣ ನಾವು. ನಮಸ್ತೆ. ನಮಸ್ತೆ ಮ್ಯಾಮ್. ಎಲ್ಲಿಂದ ಬಂದಿದ್ದೀರಾ? ನಾವು ಚನ್ನಪಟ್ಟಣ ಅರ್ಲಾಡ್ಸಂದ್ರ ಮ್ಯಾಮ್. ಏನೇನು ವೆರೈಟಿ ಮಾವು? ನಮ್ದು ಇವತ್ತು ರಸ್ಪುರಿ ಇದೆ, ಬಾದಾಮಿ ಇದೆ. ರಸ್ಪುರಿ ಇದೆ, ಬಾದಾಮಿ. ರಸ್ಪುರಿನಾ? ಸರಿ, ಸೇಂದೂರ ಮ್ಯಾಮ್. ಇದು ಸೇಂದೂರ ಮ್ಯಾಮ್. ಸಿಂಧೂರನಾ? ಇದು ಬಾದಾಮಿ ಮ್ಯಾಮ್. ಸೈಜ್ ಎಷ್ಟು ಚೆನ್ನಾಗಿದೆ ಅಲ್ಲ, ದೊಡ್ಡದಾಗಿ. ಹೌದು ಮ್ಯಾಮ್. ಇದಕ್ಕೆ ನಾವು ಯಾವುದೇ ಔಷಧಿ ಹಾಕಲ್ಲ. ಮತ್ತೆ ನಾವು ಬೆಳಿಬೇಕಾದ್ರೂ ಜೀವಾಮೃತ ಸ್ಪ್ರೇ ಮಾಡ್ತೀವಿ. ಮತ್ತೆ ಡ್ರಿಪ್ ಇರಿಗೇಷನ್ ಅಲ್ಲಿ ಜೀವಾಮೃತ ಎಲ್ಲಾನು ಡ್ರಿಪ್ ಇರಿಗೇಷನ್ ಅಲ್ಲಿ ಪ್ರತಿ ವಾರದಲ್ಲಿ 3 ದಿನ ಕೊಡ್ತೀವಿ. ಈ ಬಾದಾಮಿ ಮತ್ತೆ ಸೇಂದೂರ ಎಲ್ಲ ಡೈರೆಕ್ಟ್ ನಮ್ಮ ತೋಟದಿಂದ ನಾವೇ ಕೈಯಿಂದ ತೆಗೆದು ಹುಲ್ಲಾಕಿ, ಒಣ ಹುಲ್ಲಾಕಿ ಹಣ್ಣು ಮಾಡಿ ತಂದಿಲ್ಲಿ ಮಾರಾಟ ಮಾಡ್ತೇವೆ. ಇಲ್ಲಲ್ದೆ 1 kg ಬಾದಾಮಿ 1 kg 150 ರೂಪಾಯಿ, ಸೇಂದೂರ 100 ರೂಪಾಯಿ. ನಾಳೆ ಮಲ್ಗೋಬ ಬರುತ್ತೆ, ರಸ್ಪುರಿ ಬರುತ್ತೆ, ತೋತಾಪುರಿ ಬರುತ್ತೆ, ಮಲ್ಲಿಕಾ ಬರುತ್ತೆ, ದಸರಿ ಬರುತ್ತೆ. ನೈಸರ್ಗಿಕವಾಗಿ ಮಾವು ಬೆಳ್ತಿದ್ದೀವಿ, ತಂದು ಇಲ್ಲಿ ಸ್ಪಾರ್ಕ್ ಇವೆಂಟ್ಸ್ ಅಲ್ಲಿ ಮಾರಾಟ ಮಾಡ್ತಿದ್ದೀವಿ. ಎಲ್ಲರೂ ಬನ್ನಿ. ನಮಸ್ತೆ.
ಇವಾಗ ಆಕ್ಚುಲಿ ಸ್ಯಾರಿ ಸ್ಟಾಲ್ ನ ನಾವು ದುರ್ಗಾ ಪರಮೇಶ್ವರಿ JP ನಗರಲ್ಲಿ ಇಟ್ಟಿದೀವಿ. ಸೊ ಎಲ್ಲರೂ ಬನ್ನಿ, ಮ್ಯಾಂಗೋ ಮೇಳ ಇದೆ. ಸೊ ಮ್ಯಾಂಗೋ ಎಲ್ಲಾ ತರ ವೆರೈಟೀಸ್ ಫುಡ್ ಇದೆ, ಹಾಗೇನೆ ಎಲ್ಲಾ ತರ ವೆರೈಟೀಸ್ ಆಫ್ ಸ್ಯಾರೀಸ್ ಕೂಡ ಸಿಗುತ್ತೆ. ಸೊ ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಶಿಫಾನ್ ಕ್ಲಾತ್ ಸ್ಯಾರೀಸ್ ಆಗಿರ್ಬೋದು, ಆಫೀಸ್ ವೇರ್ಸ್ ಆಗಿರ್ಬೋದು. ಸೊ ಆ ತರ ವೆರೈಟೀಸ್ ಆಫ್ ಸ್ಯಾರೀಸ್ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಇದು ನೋಡಿ, ಇದು ಸಿಲ್ಕ್ ಮೆಟೀರಿಯಲ್, ಕ್ಲಾತ್ ಮೆಟೀರಿಯಲ್ ಇದು. ಸೊ ಫುಲ್ ನಿಮಗೆ ಈ ತರ ಪ್ರಿಂಟೆಡ್ ಅಲ್ಲಿ ಬರುತ್ತೆ. ಸೊ ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ನಿಮಗೆ ವರ್ಕ್ ಬ್ಲೌಸ್ ಅಲ್ಲಿ ಬರುತ್ತೆ. ಇದು ನಿಮಗೆ ಶೋಲ್ಡರ್ ಹತ್ರ ಬರುತ್ತೆ. ಫುಲ್ ಈ ತರ ಬುಟ್ಟದಲ್ಲಿ ನಿಮಗೆ ಫುಲ್ ಬಾಡಿ ವರ್ಕ್ ಸಿಗುತ್ತೆ. ಸೊ ಇದೇ ತರಾನೇ ನಿಮಗೆ ಕಲಂಕಾರಿಯಲ್ಲೂ ಇದೆ. ಈ ಸಾರಿಗೆ ಎಷ್ಟು ಪ್ರೈಸ್ ಮ್ಯಾಮ್? ಇದೆಲ್ಲ ನಿಮಗೆ 1600 1500 ರೇಂಜ್ ಅಲ್ಲಿ ಸಿಗುತ್ತೆ. ಸೊ ಇಲ್ಲಿ ಈ ತರ ಹೊಸ ತರ ಪ್ರಿಂಟೆಡ್ ಅಲ್ಲೂ ಬಂದಿದೆ. ಸೊ ಎಲ್ಲರಿಗೂ ಕಲಂಕಾರಿ ಕಾಟನ್, ಮಲ್ ಕಾಟನ್ ಅಲ್ಲಿ ವೇರ್ ಮಾಡಿ ಬೇಜಾರಾಗಿದೆ ಅಂತ ಸೊ ಡಿಫ್ರೆಂಟ್ ಆಗಿ ತರಿಸಿದೀವಿ, ನೋಡ್ತಾ ಇರಬಹುದು. ಸೊ ಈ ತರ ಫುಲ್ ಪ್ರಿಂಟೆಡ್ ಇದೆ. ನಿಮಗೆ ಪಲ್ಲು, ಇದು ಫುಲ್ ಪಲ್ಲು ಬರುತ್ತೆ. ಇದು ಎಷ್ಟು ಪ್ರೈಸ್ ಮ್ಯಾಮ್? ಇದೆಲ್ಲ 1400 1600 1800 ಆ ರೇಂಜ್ ಅಲ್ಲಿ ಇದೆ ಎಲ್ಲ. ವಿತ್ ಬ್ಲೌಸ್ ಪೀಸ್, ರನ್ನಿಂಗ್ ಬ್ಲೌಸ್ ಬರುತ್ತೆ. ನಿಮಗೆ ಇವಾಗ ಅಜ್ರಕ್ ಪ್ರಿಂಟ್ ಸ್ಯಾರೀಸ್ ಕೂಡ ಇದೆ. ಸೊ ಇದರಲ್ಲಿ ಕಲರ್ ಕಲೆಕ್ಷನ್ಸ್ ಗಳು ತುಂಬಾ ಇದೆ ನಮ್ಮಲ್ಲಿ. ಇನ್ನ ನಿಮಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ಸುಮಾರು ಕಲಂಕಾರಿ ಡಿಸೈನ್ಸ್ ಗಳು ಬರುತ್ತೆ. ಸೊ ಯಾವ್ದು ಬೇಕಾದ್ರೂ ನೀವು ಬಂದು ಚೂಸ್ ಮಾಡ್ಬೋದು. ಥ್ಯಾಂಕ್ ಯು ಮ್ಯಾಮ್. ಈ ಒಂದು ಮಾವಿನ ಮತ್ತು ಹಲಸಿನ ಉತ್ಸವದಲ್ಲಿ ಫುಡ್, ಶಾಪಿಂಗ್ ಹಾಗೆ ಎಂಟರ್ಟೈನ್ಮೆಂಟ್ ಎಲ್ಲಾನು ಇದೆ. ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.